ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಗೆ ಕಾರಣವಾಗಿದ್ದಂತಹ ಚಾಟಿಂಗ್ ವಿವರ ಈಗ ಬಯಲಾಗಿದೆ. ಪವಿತ್ರ ಗೌಡ ಹೆಸರಲ್ಲಿ ಪವನ್ ಚಾಟ್ ಮಾಡಿದ್ದು ಮೊಬೈಲ್ ರಿಟ್ರೀವ್ ವೇಳೆ ಇಡೀ ಜಾತಕ ಹೊರಬಂದಿದೆ. ಹಾಗಾದ್ರೆ ರೇಣುಕಾಸ್ವಾಮಿ ಹಾಗೂ ಪವಿತ್ರ ಗೌಡ ಏನೆಲ್ಲ ಚಾಟ್ ಮಾಡಿದ್ದಾರೆ? ಪವಿತ್ರ ಪವನ್ಗೆ ಹೊರಡಿಸಿದ ಹುಕ್ಕುಮೇನು? ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಮುಗಿಸಿರೋ ಪೊಲೀಸರು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿಯಾಗಿದೆ. ಕಿಡ್ನಾಪ್ ಕೊಲೆ ಕಹಾನಿಗೆ ಕಾರಣವಾಗಿದ್ದೇ ರೇಣುಕಾಸ್ವಾಮಿಯ ಇನ್ಸ್ಟಾಗ್ರಾಮ್ ಚಾಟ್. ಆ ಚಾಟ್ ಸಾವಿನ ಸಂದೇಶವಾಗಿ ಪರಿವರ್ತನೆ ಆಗಿದ್ ಹೇಗೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಬಯಲಾಗಿದೆ. ಪವಿತ್ರಾಗೆ 20 ಅಶ್ಲೀಲ ಇನ್ಸ್ಟಾ ಮೆಸೇಜ್. ಪವಿತ್ರ ಹೆಸರಲ್ಲಿ A3 ಪವನ್ ಚಾಟಿಂಗ್. ಇನ್ಸ್ಟಾದಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ 20 ಅಶ್ಲೀಲ ಮೆಸೇಜ್ ಕಳಿಸಿದ್ದಾನೆ. ತನ್ನ ಪ್ರೈವೇಟ್ ಭಾಗದ ಫೋಟೋ ಜೊತೆಗೆ ಚೆನ್ನಾಗಿದ್ದೀಯಾ ಕಣೆ, ನಿನ್ನ ಮೇಂಟೈನ್ ಮಾಡ್ತೀನಿ, ನಿನ್ನ ರೇಟ್ ಎಷ್ಟು ಅಂತೆಲ್ಲ ಕೇಳಿದ್ದಾನೆ. ಇದರಿಂದ ರೊಚ್ಚಿಗೆದ್ದಿದ್ದ ಪವಿತ್ರ ಹೇಗಾದ್ರೂ ಮಾಡಿ ಈತನನ್ನ ಬಲೆಗೆ ಕೆಡವಲೇಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ. ಅದರಂತೆ ಡ್ರಾಪ್ ಯುವರ್ ನಂಬರ್ ಅಂತ ಪವಿತ್ರ ಕೇಳಿದ್ಲು. ಸ್ವಾಮಿ ಕೊಟ್ಟ ನಂಬರ್ ಅನ್ನ ಪವನ್ಗೆ ನೀಡಿದ್ದ ಪವಿತ್ರ ಈತನಿಗೆ ಪಾಠ ಕಲಿಸುವಂತೆ ಹುಕುಂ ಹೊರಡಿಸಿದ್ಲು. ಅದರಂತೆ ವಾಟ್ಸ್ಆಪ್ನಲ್ಲಿ ಪವನ್ ಸ್ವಾಮಿ ಜೊತೆ ಚಾಟಿಂಗ್ ಶುರು ಮಾಡ್ಕೊಂಡಿದ್ದ. ಹಾಯ್, ಲೊಕೇಶನ್ ಕಳಿಸ್ತೀನಿ, ಯಾವಾಗ ಬರ್ತೀಯಾ ಹೇಳು. ಓಕೆ ಕಳಿಸು. ನಾನ್ಯಾಕೆ ಬರಬೇಕು ಹೇಳು? ನಿಂಗೇನ್ ಬೇಕು? ನಿನ್ ಫೋಟೋ ಕಳಿಸು. ನೀನು ನನ್ನ ನಂಬರ್ ಹಾಗೂ ಫೋಟೋನ ಮಿಸ್ಯೂಸ್ ಮಾಡಿದ್ರೆ ನಾನೇನ್ ಮಾಡ್ಲಿ ಹೇಳು? ನನ್ನಿಂದ ನೀನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ಹೇಳು. ನೀನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ಹೇಳು. ಫಸ್ಟ್ ನೀನ್ ಹೇಳು, ಪ್ಲೀಸ್ ಹೇಳು. ಫಸ್ಟ್ ನೀನ್ ಹೇಳು. ಮೆಸೇಜ್ ಮಾಡಿದ್ ನೀನಲ್ವಾ? ಈಗ ಮೆಸೇಜ್ ಮಾಡಬಾರ್ದಾ ಹೇಳು? ಯುವರ್ ಚಾಯ್ಸ್. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕಾ ಬೇಡವಾ ಅಂತನಾದ್ರೂ ಹೇಳು. ನೋಡ್ತೀಯಾ ಹೇಳು ನಂದನ್ನ. ಈಗ ಕಳಿಸ್ಲಾ ಹೇಳು ಪ್ಲೀಸ್. ನೀನು ತುಂಬಾ ಕ್ಯೂಟ್, ಸ್ಮಾರ್ಟ್, ಸೆಕ್ಸಿ ಆಗಿದ್ಯಾ. ಏನು ನೋಡ್ತೀಯಾ ಹೇಳು, ಕಳಿಸ್ಲಾ? ಇಲ್ಲ, ನೀನ್ ಬಂದಾಗ ಡೈರೆಕ್ಟ್ ಆಗಿ ನೋಡ್ತೀನಿ. ಓಕೆ ಆಯ್ತು, ಪರವಾಗಿಲ್ಲ. ಈಗ ನೋಡಿ ಹೇಳು, ಆಮೇಲೆ ಬರ್ತೀನಿ. ಓಕೆ, ಲೊಕೇಶನ್ ಸೆಂಡ್ ಮಾಡ್ಲಾ? ನೋಡು, ನನ್ನದು ಹೇಗಿದೆ ಅಂತ ಹೇಳು. ಸೂಪರ್. ಓಕೆ, ಲೊಕೇಶನ್ ಕಳಿಸು. ಮಾಡ್ತೀನಿ ನೋಡು. ನಿಜವಾಗ್ಲೂ ಹೇಳು ಹೇಗಿದೆ ಅಂತ. ಸೆಂಡ್ ಯುವರ್ ಲೊಕೇಶನ್. ಜಿಗಣಿ ಹತ್ತಿರ ಆಂಜನೇಯ ದೇವಸ್ಥಾನ. ಯಾಕೆ ಅಷ್ಟು ಅರ್ಜೆಂಟಾ ನಿನಗೆ? ಯಸ್, ನಾನು ಫ್ರೀ ಮಾಡ್ಕೋಬೇಕು ತಾನೆ. ಫ್ಯಾನ್ ಆಗ್ಬಿಟ್ಟೆ ಕಣೆ ನಾನು ನಿನ್ನ ಬ್ಯೂಟಿಗೆ. ಲೈಫ್ ಲಾಂಗ್ ನಾನು ನಿನಗೆ ಗುಲಾಮನಾಗಿರ್ತೀನಿ. ನೀನು ನನ್ನ ನಂಬರ್ ಯಾರಿಗೂ ಕೊಡಲ್ಲ ಅಂತ ಪ್ರಾಮಿಸ್ ಮಾಡು. ಓಕೆ, ಭಾನುವಾರದ ಒಳಗೆ ಫ್ರೀ ಮಾಡ್ಕೋ. ಓಕೆ ಆಯ್ತು ಕಣೆ. ಹೀಗೆಲ್ಲ ಮಾತನಾಡಿ ರೇಣುಕಾಸ್ವಾಮಿಯನ್ನ ಕೆಡ್ಡಾಗಿ ಕೆಡವಿದ್ದಾಯ್ತು. ನಂತರ ನಡೆದಿದ್ದು ಭಯಾನಕ, ಘೋರ, ಭೀಭತ್ಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.